ಕತೆ ಏನಾಯ್ತು ಅಂತಂದ್ರೆ ಟೆಂಪಲ್ ಹತ್ರ ನಾವು ಇವಾಗ ಅತಿರ್ಪಿಡಿ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ವಾಟರ್ ಫಾಲ್ಸಿನ ಹಂಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ದೂರದಿಂದ ಚೆನ್ನಾಗಿ ಕಾಣ್ತಾ ಇದೆ. ಹತ್ರಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಜನ. ಅಲ್ಲಿ ಹೋಗಿದ್ವಿ, ವಾಪಸ್ ಈ ಕಡೆ ದೂರದಿಂದ ಬಂದು ಇಲ್ಲಿಂದ ಫೋಟೋ ಗಿಟೆಲ್ಲ ತೊಗೊಂಡ್ವಿ. ದೂರದಿಂದನೇ ಚೆನ್ನಾಗಿ ಕಾಣುತ್ತೆ. ಏನೋ ಒಂದು ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ದೂರದ ಬಿಟ್ಟ ಕಣ್ಣಿಗೆ ನುಣ್ಣಗೆ ಅಂತ. ಹತ್ರಕ್ಕಿಂತ ದೂರದಿಂದನೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಎಲ್ಲ ಫೋಟೋಸ್ ಸೆಷನ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಫೋಟೋಸ್ ಎಷ್ಟೊಂದು ಮುಗಿಯಲ್ಲ. ನನಗಂತೂ ದೂರದಿಂದನೇ ತುಂಬ ಖುಷಿ ಆಗೋಯ್ತು ನೋಡ್ಬಿಟ್ಟು. ನೆಕ್ಸ್ಟು ವಾಲ್ಪಾರಾಯಿಗೆ ಹೋಗ್ಬೇಕು. ಇವಾಗ ವಾಲ್ಪಾರಾಯಿಗೆ ಹೋಗಿ ಮುಂದಿನ ಕಾರ್ಯಕ್ರಮ ಏನಿದೆ ಅಂತ ನೋಡಿ ಅದರ ಪ್ರಕಾರ ಅಡಾಪ್ಟ್ ಆಗಬೇಕು. ಸೊ ನಾವಿವಾಗ ಇಲ್ಲಿ ಅತಿರ್ಪಳ್ಳಿ ಸ್ಟೇನ ವೆಕೇಟ್ ಮಾಡಿ ವಾಲ್ಪಾರಾಯಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 86 ಕಿಲೋಮೀಟರ್ ಆಗುತ್ತೆ. ಒಂದು ಆಲ್ಮೋಸ್ಟ್ 2 hours 45 minutes to 3 hour ಡ್ರೈವ್ ಎಲ್ಲ ಮುಗೀತು. ಅವನಿಗೆ ಏನೇನೋ ಸ್ವಲ್ಪ ಪ್ಲೇಸಸ್ ಏನಿದೆ ಯು ಕ್ಯಾನ್ ವಿಸಿಟ್ ಅಂತ ಹೇಳಿದ್ರು. ಯಾವ ಪ್ಲೇಸ್ ಏನು ಅಂತ ನೋಡಿ ಹೇಳ್ತೀನಿ. ಅಂತ ಗೊತ್ತಿಲ್ಲ ನನಗೆ. ಅವನಿಗೆ ಹೋಗ್ತಾ ಅದನ್ನ ಕವರ್ ಮಾಡ್ತೀನಿ. ಒಂದು ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಹಾಕ್ಸೋಕೆ ಹೋದಿದ್ರು ಇದು ಇಂಡಿಯನ್ ಆಯಿಲಲ್ಲಿ. ಸೊ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ನಾವು ಮಳೆ ಬರುತ್ತೆ ಅದು ಇದು ಅಂತೆಲ್ಲ ಅನ್ಕೊಂಡ್ವಿ. ಮಳೆ ಬಂತು ಸ್ವಲ್ಪ, ಬಟ್ ಕಂಪೇರ್ ಟು ದಟ್ ವಾಟರ್ ವಿ ಎಕ್ಸ್ಪೆಕ್ಟೆಡ್ ಅದೇನು ಇರಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸೆಕೆ ಸಿಕ್ಕಾಪಟ್ಟೆ. ನೋಡಿ ಎಲ್ಲ ಇಲ್ಲೇ ಬರ್ತಾರೆ. ಯಾವ ಖುಷಿಗೆ ಗೊತ್ತಿಲ್ಲ. ಏನ್ ಗಾಡಿ ಓಡ್ಸಕ್ ಬರುತ್ತೆ ಅಲ್ವೋ. ಬಸ್ ಅಂತ ಹೇಳೋದೇ ಬೇಡ, ಸೈಡ್ ಒಂಚೂರು 1 ಇಂಚ್ ಕೂಡ ಸೈಡ್ ಹೋಗಲ್ಲ. ನಮ್ಮನೆ ಸೈಡ್ ಕಳಿಸ್ತಾರೆ. ರೂಟ್ ಮಾತ್ರ ತುಂಬಾ ಸಿನಿಕಾಗಿದೆ. ಈಗ ಕೈಗಳು ಜಾಸ್ತಿ ಇದೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಅಂಡ್ ಟ್ರಾಫಿಕ್. ಅತಿರ್ಪಳ್ಳಿಯಿಂದ ಯಾವಾಗಲೂ ಟ್ರಾಫಿಕ್. ನೋಡಿ ಎಲ್ಲಿ ಬರ್ತಾನೆ ನೋಡಿ, ಅವನು ಸುಮ್ಮನೆ ಎಚ್ಚರಿಕೆ ಬರ್ತಾರೆ. ನೋಡಿ ತಿರುಗ್ಸಕ್ಕೂ ಆಗಲ್ಲ. ಆ ಕಡೆ ಹೋದ್ರೆ ಹೇಳ್ಬಿಡ್ತೀನಿ ನೋಡಿ ಡೀಪ್ ಇದೆ. ಏನಪ್ಪ ಏನ್ ಗಾಡಿ ಓಡಿಸ್ತಾರ ಏನು. ಈ ಸೈಡಲ್ಲಿ ನೋಡಿ ನೀವಾಗಿ ಇಷ್ಟು ಇದು ಮಾಡ್ಬಿಟ್ಟಿದ್ದಾರೆ. ನೋಡಿ ಲಕ್ಷಕ್ಕೆ ಬರ್ತಾವ. ಹೇಳ್ಬಾರ್ದು, ಈ ಕೋಪ ಬರುತ್ತೆ. ಅಷ್ಟಾನ್ ನೋಡಿದ್ರೆ ಅಂತಾನೆ ಬರ್ತದೆ. ಯಾವ ಖುಷಿಗೆ ಏನು ಗೊತ್ತಿಲ್ಲ. ಇಲ್ಲಿಂದ ರೋಡ್ ಸ್ವಲ್ಪ ಕಚ್ಚಿಡವಾಗಿದೆ. ಬಟ್ ಮೊನ್ನೆ ನಾವು ಆಫ್ ರೋಡ್ ತರ ಎಲ್ಲ ಏನಿಲ್ಲ, ಪೀಸ್ಫುಲ್ ಆಗಿರುತ್ತೆ. ಟಿಲ್ ನೈಟಲ್ಲಿ ವ್ಯೂ ಚೆನ್ನಾಗಿದೆ. ಫುಲ್ ವ್ಯೂ ಎಲ್ಲ ಚೆನ್ನಾಗಿದೆ ಇಲ್ಲಿ.
ಎಲ್ಲ ಫುಲ್ ಎಲ್ಲ ಕಾಡ್ ನಾಶ ಮಾಡೋದು. ಏಯ್ ಗುಂಡಿ ಹೆವಿ ಇದೆ, ಗುಂಡಿ ಹೆವಿ ಇದೆ, ಗುಂಡಿ ಹೆವಿ ಇದೆ. ಸರಿಯಾಗಿತ್ತು ಮಾತ್ರ ಗುಂಡಿ. ನನ್ ಗಾಡಿ ಇದಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ, ವೀಲ್ಗಿಲ್ ಬೆಂಡ್ ಆಯ್ತಾ ಅಂತ. ಇಲ್ಲ ಏನಾಯ್ತು, ಆರಾಮಾಗ ಇದೆ. ಬಂದ್ಬಿಡ, ಹತ್ತಿಸ್ಬಿಡ. So even you can't trust signboard these days. ಅಲ್ಬೇಡ, ಜನ ಇರ್ತಾರೆ. ಇವಾಗೇನ್ ಬಿಟ್ರೆ ಹೋಗ್ತಾನೆ ಅಲ್ಲ ಅವನು ಅವಪ್ಪ. ಏನೋ ಇಲ್ಲಿ ಹಿಂಗಿದೆ. ಎಲ್ಲೋ ಏನ್ ಕಮ್ಮಿ ಆಳ ಇದೆ ಅಲ್ಲಿ. ನಾನ್ ಇಲ್ಸಲ್ಲ ಇಲ್ಲಿ, ಲಗೇಜ್ ಈಗ ಹಾಕೊಂಡು ಬಿದ್ಗಿದ್ದು ಅಲ್ಲಿ ಇಳಿಸ್ಬೋದು. ಇಲ್ಲಿ ಹಿಂಗಿದ್ದೆಲ್ಲ ಇಳಿಸ್ಬಿಡ್ಬೋದು. ಆ ವ್ಯೂ ಇಸ್ ಸೋ ಗುಡ್. ಏನ್ ಹಿಂಗ್ ನೋಡ್ತಿದ್ದೆ, ಎಷ್ಟು ಡಿಸ್ಟನ್ಸ್ ಬಂದಿದೆ ಗೊತ್ತಿಲ್ಲ. ಆನೆಗೀನೆ ಏನು ಸಿಗ್ಲಿಲ್ಲ. ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಲ್ಲ, ಏನೋ ಒಂದು ಟವರ್ ಎಲ್ಲ ಕಾಣ್ತಾ ಇದೆ ಆ ಕಡೆ. ನೋಡಿ ಇಲ್ಲಿ ಇಷ್ಟು ಡೆಪ್ತ್ ಇದೆ, ಇಲ್ಲಿ ಇಳಿಸೋಂತಿದೆ. ನಂಗೆ ಭಯ, ಅಷ್ಟು ಲಗೇಜ್ ಎಲ್ಲ ಇದೆ, ಅಷ್ಟು ದೊಡ್ಡ ದೊಡ್ಡ ಗಾಡಿ ತಗೊಬಂದ್ಬಿಟ್ಟು ಈ ಡೆಪ್ತ್ ಅಲ್ಲಿ ಇಲ್ಲಿ ಇಳಿಸ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಿಡತ್ತೆ. ನೋಡ್ಕೊಂಬಿಡಿ ವ್ಯೂ. ಏನೋ ಇದೆ ನೋಡಿ, ಗುಡ್ಡ ಗುಡ್ಡ. ನಾವು ಹಿಂಗೆ ಹೋಗ್ಬೇಕು ಸ್ವಲ್ಪ ದೂರ. ನೀಗಿರಲ್ಲ, ಚೆನ್ನಾಗಿದೆ ಜಾಗ. ಸೊ ವಿಲ್ ಕಂಟಿನ್ಯೂ ಅವರ್ ಜರ್ನಿ. ತುಂಬತ್ತು ಐ ಡೋಂಟ್ ಹ್ಯಾವ್ ಟೈಮ್ ಟು ವೇಸ್ಟ್. ಇಷ್ಟ ತನಕ ಅಲ್ಲೆಲ್ಲ ತುಂಬಾ ಶೆಕೆ ಆಗ್ತಾ ಇತ್ತು. ಇಲ್ಲಿ ಸ್ವಲ್ಪ ತಂಪಾಗಿದೆ. ಯಾಕೆ ಕೆಮ್ಮು ಸ್ಟಾರ್ಟ್ ಆಗೋಯ್ತು ನಂಗೆ ವೆದರ್ಗೆ. ಡ್ರೈ ಕಾಫ್, ಡ್ರೈ ಕಾಫ್. ರೋಡ್ ಮಾತ್ರ ಇದು ಫುಲ್ ತಂಪಾಗಿದೆ. ಕೆಮ್ಮು ಸ್ಟಾರ್ಟ್ ಆಗೋಯ್ತು, ಏನ್ ಗೊತ್ತಿಲ್ಲ. ಸಾರಿ ಫಾರ್ ದಟ್. ಆರಾಮಾಗಿ ತಣ್ಣಗೆ ಚಿಲ್ಲಾಗಿದೆ. ಬಸ್ಸು ಈ ತರ ಬಂದ್ಬಿಟ್ರೆ ಹೆವಿ ಪ್ರಾಬ್ಲಮ್. ಬೈಕ್ ಇದೆ ಅಂತ ಈ ಕಡೆನೆ ಬಂದ್ಬಿಡೋದು. ಚಿಲ್ಲಂತಿದೆ ಇಲ್ಲಿ. ಅಪ್ಪ ಬಸ್ ಅವ್ರದ್ದು ತಪ್ಪು, ಅವ್ರಿಗೂ ಗೊತ್ತು ರೋಡ್ ಹಿಂಗಿದೆ ಅಂತ ಅಂದ್ರು ಹಂಗೆಲ್ಲ ಬಂದ್ಬಿಟ್ರೆ ಪ್ರಾಬ್ಲಮ್. ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದೀನೋ ನಾನು ಲಾಗ್ ಮಾಡ್ತಾ ಇದ್ದೆ, ನೋಟ್ ಮಾಡಿದ್ದೆ. ಅಪ್ಪ ಅಲ್ಲಿ ಬಸ್ಸು ಹೆವಿ ಪ್ರಾಬ್ಲಮ್ ಆಯಿತು.
ನಾ ಬೇಕಾದ್ರೆ ಓವರ್ಟೇಕ್ ಮಾಡ್ತಾನೆ, ನಾನ್ ಸುಮ್ಮನೆ ಮಾಡೋದು. ಹೊಡಿ, ನೀನ್ ಎಷ್ಟ ನೋಡಿತೆ ಹೊಡಿ, ನಾನು ಹಿಂಗೆ ಹೋಗೋದು. ಸುಮ್ಮನೆ ಟರ್ನ್ ನಾನು ಹೋಗ್ಬಿಡೋದು. ಏನಿದೆ ಏನೋ ಒಳ್ಳೆ ಅರ್ಜೆಂಟ್ ಬಾಯ್ ಪಡ್ಕೊಂತಿದ್ದಾನೆ. ಕಲ್ವಲ್ ಓವರ್ಟೇಕ್ ಹೊಡೆಯಕ್ ನೋಡ್ತಿದ್ದಾನೆ. ನಂಗೆ ಅವ್ರಿಂದ ಹೋಗಕ್ಕೂ ಭಯ ಆಗ್ತಿದ್ದಾನೆ. ನೋಡಿ ಎಷ್ಟು ಕೆಡ್ದಾಗ ಗಾಡಿ ಓಡಿಸ್ತಿದಾವೆ ಅಂತ. ನೀನ್ ನೋಡಿ ಅಲ್ಲಿ ಬಾ ಅಂತೆ, ಚೇಂಜ್ ಮಾಡು ಅಂತೆ. ಈ ತರ ಎಲ್ಲ ಸಿಕ್ಬಿಟ್ರೆ ನಿಜ ವೈಭವ ಆಗ್ಬಿಡತ್ತೆ. ಅಂತ ಕಿಯಾದವ್ರು ನೋಡ್ದಾಗ ಮಾಡಷ್ಟೊತ್ತಿಗೆ ಸಾಕಾಗೋಯ್ತು. ಎಷ್ಟ ನೋಡಿದ್ರು ಬಿಡ್ಲಿಲ್ಲ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಟೀ ಎಸ್ಟೇಟ್ ಇದೆ, ಚೆನ್ನಾಗಿದೆ. ಮಳೆ ಬಂತು, ಭಯ ಆಗೋಯ್ತು. ಫುಲ್ ಹೆವಿ, ಗೊತ್ತಲ್ಲ ಮಳೆ ಗಿಡ ಎಲ್ಲ ಬಂದ್ರೆ ಹೆಂಗೆ ಅಂತ. ಸೊ ಒಂದ್ ಸೆಕೆಂಡ್ ಭಯ ಆಯ್ತು, ಬಟ್ ಏನಿಲ್ಲ, ಇವತ್ತು ಹೇಳಾಯ್ತು. ಇವಾಗ ಆಲ್ರೆಡಿ ಮಳೆ ಬಂದಿದೆ, ಮಳೆ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಈ ರೋಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆನೂ ಚೆನ್ನಾಗಿದೆ. ಓಹೋ, ಇವೆಲ್ಲ ಮಸ್ತ್ ಆಗಿದೆ. ಇಲ್ಲಿ ತಿರ್ಸೂರು ಜನ ಬೋರ್ಡ್ ಹಾಕಿದ್ದಾರೆ. ಅಲ್ಲೇನೋ ಜಂಕ್ಷನ್ ಬಂತು, ಗಾಡಿ ಸೈಡಿಗೆ ಹಾಕ್ಸಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಪಾಸ್ ಬೇಕಂತ ಪಾಸ್ ಉಂಟು ಅಲ್ಲಿ. ನಾವು ಫಸ್ಟ್ ಅಲ್ಲಿ ಒಂದ್ ಕಡೆ ಪಾಸ್ ತಗೊಂಡ್ವಲ್ಲ, ಪ್ಯಾಸೆಂಜರ್ ಕೊಡ್ಬೇಕು. ಇವಾಗ ಎಕ್ಸಿಟ್ ಆಗ್ತಾ ಇದೀವಲ್ಲ, ಅದಕ್ಕೆ ಗಾಡಿ ಇದೆ. ಅಂಜು ಟಿಕೆಟ್ ಕೊಟ್ರೆ ಬಿಡ್ತಾರೆ, ಓಕೆ ಅಷ್ಟೇ. ಪ್ರಾಬ್ಲಮ್ ಏನಿಲ್ಲ. ನೋಡಿ ಏನ್ ಚೆನ್ನಾಗಿದೆ ಇದೆಲ್ಲ. ಮಳೆ ಬರ್ತಿದೆ. ಮಳೆ ಬರ್ತಿದೆ, ರೇನ್ಕೋಟ್ ಹಾಕೊಂಡ್ಬಿಡೋಣ ನಿಂತ್ಕೊಂಡು. ಹೋಗ್ಬೋದಾ? ಈಗ ಹೇಳಿದ್ರೆ ನಾನು ಹೋಗ್ತೀನಿ. ನನಗೆ 40 ಮಿನಿಟ್ಸ್ ಇನ್ನ 40 ಮಿನಿಟ್ ತೋರಿಸ್ತಾ ಇದೆ. ಓಹೋ, ವ್ಯೂ ನೋಡಿ ಅಲ್ಲಿ. ಏನ್ ಚೆನ್ನಾಗಿದೆ. ರೇನ್ ಕೋಟ್ ಹಾಕೊಳ್ಳಲ್ಲ. ವ್ಯೂ ಅಂತ ಕಡೆ ಚೆನ್ನಾಗಿದೆ. ಫುಲ್ ಟೀ ಎಸ್ಟೇಟ್ ಹೆಂಗಿದೆ. ನೋಡಿ, ಇದೆಲ್ಲ ಮಸ್ತ್ ಆಗಿದೆ. ಇಲ್ಲಿ ಮಾಲೆಕ್ಸ್ ಬಿಸಾಕ್ಬಿಡ್ಬೋದು ಗಾಡಿನ. ನೋಡಿ ಇಲ್ಲಿ ಎಲ್ಲ ಟೀ ಪ್ಲಾಂಟೇಶನ್ ಇದೆ. ಮಾತ್ರ ಮಸ್ತ್ ಕ್ರೇಜ್. ಎಲ್ಲ ಗಾಡಿ ಮಲಗಿಸ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ಮಲಗಿಸ್ಬೇಕು. ಹೆಂಗ ಮಲಗಿಸಿದ್ರೆ ಕಷ್ಟ ಆಗಿಬಿಡತ್ತೆ. ಗಾಡಿ ಬರ್ತಾ ಇದೆ ಆಪೋಸಿಟ್ ಅಲ್ಲಿ. ಮಳೆ ಸ್ಟಾಪ್ ಆಯ್ತು, ರೇನ್ ಕೋಟ್ ಹಾಕೋ ಅವಶ್ಯಕತೆ ಬರ್ಲಿಲ್ಲ. ಎಲ್ಲ ಸ್ವಲ್ಪ ಒದ್ದೆ ಆಗಿದೆ, ಬಟ್ ಗಾಳಿಗೆಲ್ಲ ಒಣಗಿತ್ತು. ಇವಾಗ ಇಲ್ಲ
ಓಯ್ ಕಳ್ಸಿಟ್ ಜಾಗ ಬಿಡಲ್ಲ ಗಾಡಿ ಅಪ್ಪ. ಓಹೋ ಹ್ಯಾಂಡಲ್ ಅಲ್ಲ ಆಗ್ಬಿಡುತ್ತೆ. ಬಂದ್ವಿ ಆಲ್ಮೋಸ್ಟ್ 1 ಕಿಲೋಮೀಟರ್. ಬಾ ಓವರ್ಟೇಕ್ ಮಾಡ್ಕೊಂಡ್ ಬಂದ್ಬಿಡಿ. ಬಂದ್ವಿ ಆಲ್ಮೋಸ್ಟ್ 500 meters. ಕ್ರೇಜಿ ಇದೆ. ನೀವು ನೋಡಿ ಇಲ್ಲಿ ಬ್ಯೂಟಿ. ಇವಾಗ ಕಥೆ ಏನಾಯ್ತು ಅಂತಂದ್ರೆ, ಅದು ಕಲ್ಲಡಿ ಟೆಂಪಲ್ ಹತ್ರ ಹೋಗ್ಬೇಕು ಅಂತು ನಮಗೆ ಲೊಕೇಶನ್ ಕಳಿಸ್ಲಿಲ್ಲ. ರೂಮಿಗೆ ಬಂದು ಅರ್ಜೆಂಟ್ ಆಗಿತ್ತು, ಸುಮ್ಮನೆ ಹೊರಡ್ಬೇಕು ಅಂತ ಬೇರೆ ಕಡೆ ಎಲ್ಲ ಆಟ ಆಡ್ಕೊಂಡ್ಬಂದು ಇಲ್ಲ ಅರ್ಜೆಂಟ್ ಮಾಡೋದು. ನನ್ನ ಗಾಡೀಲಿ ನನ್ನ ಜೊತೆ ಯಾರು ಬಂದಿಲ್ಲ. ಅದೆಲ್ಲ ಫಾರೆಸ್ಟ್ ಶೂಟ್ ಅಂತ ಕರ್ಕೊಬಂದು ಅಲ್ಲೂ ಬಂದ್ಬಿಟ್ವಿ. ಏನು ಪ್ರಾಬ್ಲಮ್ ಏನಾಗಲಿಲ್ಲ ಫಾರೆಸ್ಟ್ ಶೂಟಲ್ಲಿ. ಬಟ್ ನಾನು ಕಳದಿ ಟೆಂಪಲ್ ಹೇಳ್ಕೊಂಬರೋ ಅಷ್ಟೊತ್ತಿಗೆ ಇಲ್ಲಿ ಯಾವುದೋ ಊರಾಚೆ ಬಂದ್ಬಿಟ್ಟೆ. ಇಲ್ಲಿ ನಾನು 20 ಕಿಲೋಮೀಟರ್ಸ್ ಈಚೆ ಬಂದ್ಬಿಟ್ಟೆ. ಸೊ ಅವರೆಲ್ಲ ಅಲ್ಲಿ ಹೋಗಿದ್ದಾರಂತೆ. ನನಗೆ ನೈಟಲ್ಲಿ ರಿಸ್ಕೆಲ್ಲ ತಗೊಳೋದು ನಿಜ ಇಷ್ಟ ಇಲ್ಲ. ಒನ್ ಲೈಫ್ ಹೋದರೆ ಹೋಯ್ತು ಅಷ್ಟೇ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಯಾವುದೋ ಗೊತ್ತಿಲ್ಲ. ಒಂದು ನಿಮಿಷ ಗಾಡಿ ಪೆಟ್ರೋಲ್ ಹಾಕಿ ಇಲ್ಲಿಂದ ಒಂದು ಆಲ್ಮೋಸ್ಟ್ 30 ಮಿನಿಟ್ ತೋರಿಸಿದೆ. 15 ಕಿಲೋಮೀಟರ್. ನನ್ನ ಗಾಡಿ ಪೆಟ್ರೋಲ್ ಬೇರೆ ಇರಲಿಲ್ಲ. ಅದು ಬೇರೆ ನೋಡಿ, ಎಲ್ಲ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸ್ ಹೆಂಗೆ ಬರುತ್ತೆ ಅಂತ ಎಲ್ಲ ಚೈನಾಗಿರುತ್ತೆ. ಇವಾಗ ಅಲ್ಲಿ ಹೋಗಿ ನೋಡೋಣ. ಕಾಯಕ್ಕೆ ಹೇಳಿದ್ದೀನಿ. ಹೇಳ್ತಾರೆ ರೈಡಿಂಗ್ ಬ್ರದರ್ ರೋಡು ಒಟ್ಟಿಗೆ ಹೋಗೋಣ ಅಂತ. ಏನಿಲ್ಲ, ಅವ್ರ ಗಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಸುಮ್ಮನೆ ಹೇಳೋದಷ್ಟೇ. ನೋಡೋಣ. ನಾನು ಪುಣ್ಯಕ್ಕೆ ಈ ಸತಿ ಮೊಬೈಲ್ ತಂದಿದ್ದೀನಿ, ಎಲ್ಲ ಲೊಕೇಶನ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ ಪ್ರಾಪರಾಗಿ. ಅಂದರೆ ಅವನು ತಪ್ಪು ಏನು ಮಾಡಿದ್ರು ಅಂದರೆ, ಅವ್ರು ನನಗೆ ಪ್ರಾಪರ್ ಲೊಕೇಶನ್ ಹೇಳಿಲ್ಲ. ಜಸ್ಟ್ ಕಳದಿ ಟೆಂಪಲ್ ಅಂತ ಹೇಳಿದ್ರು. ಅದು ಎಲ್ಲಿ ಯಾವ್ದು ಕಡೆ ಯಾವ್ಯಾವುದೋ ಬರ್ತಾ ಇದೆ ಆಯಿತಾ. ಅದೇ ಆಗಿದ್ದು ಪ್ರಾಬ್ಲಮ್ಮು. ಸೊ ಎಲ್ಲ ಏನು ಪ್ರಾಬ್ಲಮ್ ಅಲ್ಲ. ಒಬ್ಬರೇ ಓಡಿಸೋದು ಯಾವಾಗಲೂ ಡೇಂಜರೇ. ಬಟ್ ನಿಧಾನಕ್ಕೆ ನಾವು ನಮ್ಮ ಸೇಫಲ್ಲಿ ಹೋಗ್ಬೇಕು.